ಸಿ&ಆರ್ ನಿಯಮ ಬಗೆಹರಿಯುವವರೆಗೆ ಹೆಚ್ಚುವರಿ ವರ್ಗಾವಣೆಯನ್ನು ಸ್ಥಗಿತಗೊಳಿಸಬೇಕೆಂದು ಚನ್ನರಾಯಪಟ್ಟಣದ ಬಿಇಒ ಅವರಿಗೆ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಮನವಿ ಸಲ್ಲಿಸಿದರು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂಆರ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಜಿಕೆ ಕಾಳೇಗೌಡ, ರಾಜ್ಯ ಪರಿಷತ್ ಸದಸ್ಯ ಪ್ರಮೋದ್, ನಿರ್ದೇಶಕ ಮಂಜೇಗೌಡ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಹಿರಿಯಣ್ಣ, ನಿರ್ದೇಶಕರಾದ ಮಂಜೇಶ್, ಗೋಪಾಲ್, ಜಗದೀಶ್, ದಿನೇಶ್, ಶಿಕ್ಷಕರಾದ ಅಣ್ಣಪ್ಪ, ನಾಗೇಂದ್ರ, ಮಲ್ಲಿಕಾರ್ಜುನ, ನಾಗರಾಜು, ಮಂಜೇಗೌಡ, ನರಸಿಂಹಶೆಟ್ಟಿ, ರವಿಶಂಕರ್, ಜ್ಯೋತಿ, ವಾಣಿ, ಭಾರತಿ, ಸಂತೋಷ್, ಯೋಗೇಶ್, ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಚಿಕ್ಕೇಗೌಡ ಮೊದಲಾದವರು ಉಪಸ್ಥಿತರಿದ್ದು ಬಿಇಒ ದೀಪಾ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಕಾಳೇಗೌಡ ಈ ವೇಳೆ ಮಾತನಾಡಿದ್ದಾರೆ. ಈಗ ಹೆಚ್ಚುವರಿ ಅಂತಕ್ಕಂಥ ಒಂದು ಭೂತ ಕಾಡ್ತಾ ಇದೆ. ಸುಮಾರು ನಮ್ಮ ತಾಲೂಕಿನಲ್ಲಿ 110 ಜನ ಶಿಕ್ಷಕರು ಹೆಚ್ಚುವರಿಯಾಗಿ ಬೇರೆ ತಾಲೂಕುಗಳಿಗೆ ಹೋಗಬೇಕಾಗಿದೆ. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು ಕೇವಲ PST ಹುದ್ದೆಗಳು 20, ಆದರೆ ಎಲ್ಲ ಹುದ್ದೆಗಳು GPT ಆಗಿವೆ. GPT ಹುದ್ದೆಗಳು 200 ಖಾಲಿ ಇವೆ. ಆದರೆ ಈಗ ನಾವು ಮನವಿ ಕೊಡ್ತಿರೋದು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಮಾನ್ಯ ಆಯುಕ್ತರಿಗೆ ಮನವಿ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ PST ಶಿಕ್ಷಕರ ಬಡ್ತಿ ಸಮಸ್ಯೆ ಬಗೆಹರಿಯುವವರೆಗೂ ಹೆಚ್ಚುವರಿ ವರ್ಗಾವಣೆಯನ್ನು ಕಡ್ಡಾಯವಾಗಿ ಮಾಡುವಾಗಿಲ್ಲ. ಹಾಗೂ ಮಾಡೋದೇ ಆದರೆ GPT ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ರೀತಿ ಅವಕಾಶ ಮಾಡಿಕೊಡದೆ ನಮ್ಮ ಮನವಿಗೆ ಸ್ಪಂದಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು 6 ಮತ್ತು 7ನೇ ತರಗತಿಯನ್ನು PST ಶಿಕ್ಷಕರು ಬಹಿಷ್ಕರಿಸ್ತೀವಿ ಅಂತ ಹೇಳಿ ನಾವು ಇವತ್ತು ಮನವಿಯನ್ನು ಕೊಡ್ತಿದ್ವಿ. ಹಾಗಾಗಿ ಇದನ್ನು ಮಾನ್ಯ ಆಯುಕ್ತರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನು ಪರಿಗಣಿಸಿ ನಮ್ಮ PST ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂದರೆ ನಾವು ಧರಣಿ ಸತ್ಯಾಗ್ರಹಗಳನ್ನು ಸಹ ಮೂಲಕ ನಮ್ಮ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತೀವಿ. ಈಗ 2024-25ನೇ ಸಾಲಿನ ಹೆಚ್ಚುವರಿ ವರ್ಗಾವಣೆ ನಮ್ಮ PST ಶಿಕ್ಷಕರಿಗೆ ಬರಸಿಡಿಲಿನಂತೆ ಬಂದು ಕಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ 2017ರಲ್ಲಿ ತಂದಿರುವಂತಹ ಅವೈಜ್ಞಾನಿಕ ನಿಯಮ ಸಿ&ಆರ್ ನಿಯಮ. ಈ ಒಂದು ನಿಯಮವನ್ನು ಜಾರಿಗೆ ತಂದಿರೋದ್ರಿಂದ ನಮ್ಮ PST ಶಿಕ್ಷಕರೆಲ್ಲರೂ ಕೂಡ 1 to 7th ಅಂತ ನೇಮಕ ಆಗಿ ಇವತ್ತು ಈ ಸಿ&ಆರ್ ನಿಯಮದಿಂದ 1 to 5th ಅಂತ ಒಂದು ಯಾವುದೇ ಇಲಾಖೆಯಲ್ಲಿ ಇಲ್ಲದಂತಹ ಹಿಂಬಡ್ತಿಯನ್ನು ಹೊಂದಿದ್ದೇವೆ. ನಮ್ಮ ವೃತ್ತಿಯಲ್ಲಿ ನಾವೆಲ್ಲರೂ ಕೂಡ ಅವಮಾನವನ್ನು ಅನುಭವಿಸುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲರ ಕಾರಣದಿಂದ ನಮ್ಮ PST ಶಿಕ್ಷಕರು ಹೆಚ್ಚುವರಿಯಾಗಿ ಇವತ್ತು ಬೇರೆ ಬೇರೆ ತಾಲೂಕಿಗೆ ತಮ್ಮ ಕುಟುಂಬಗಳನ್ನು ತೊರೆದು ಬೇರೆ ಬೇರೆ ತಾಲೂಕಿಗೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದಯಮಾಡಿ ನಮ್ಮ ಆಯುಕ್ತರಿಗೆ ನಮ್ಮ ಇಲಾಖೆಯ ಮುಖಾಂತರ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ನೀವು ಹೆಚ್ಚುವರಿ ವರ್ಗಾವಣೆಯನ್ನು ಮಾಡೋದೇ ಆದರೆ ನಮಗೆ ಈಗ ಇಲಾಖೆಯಲ್ಲಿ ಖಾಲಿ ಇರುವಂತಹ GPT ಹುದ್ದೆಗಳನ್ನು ನೀವು ಸ್ಥಳ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂದರೆ ಸಿ&ಆರ್ ನಿಯಮ ಬಗೆಹರಿಯುವವರೆಗೆ ಈ ಒಂದು ಹೆಚ್ಚುವರಿ ವರ್ಗಾವಣೆಯನ್ನು ನಿಲ್ಲಿಸಬೇಕು. ನೀವು ಇವೆರಡನ್ನೂ ಕೂಡ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು 6-7ನೇ ತರಗತಿಗೆ ಪಾಠ ಬೋಧನೆಯನ್ನು ನಿಲ್ಲಿಸಿ ತರಗತಿ ಬಹಿಷ್ಕಾರವನ್ನು ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಈ ಮೂಲಕ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ದಯಮಾಡಿ ತಾವುಗಳು ದೊಡ್ಡ ಮನಸ್ಸನ್ನು ಮಾಡಿ PST ಶಿಕ್ಷಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇವೆ. ಮನವಿಯನ್ನು ನಾವು ಮುಂದಿನ ಒಂದು DDPI ಕಚೇರಿಗೆ ನಾನು ಕಳಿಸ್ಕೊಡ್ತೀನಿ.